ಗುರುವೇ ವಿಡಿಯೋ ನೋಡ್ತಿರೋ ಎಲ್ಲರಿಗೂ ಸ್ವಾಗತ. ನಮ್ಮ ಚಾನಲ್ ಹೊಸಬ್ರಾಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ವಿಡಿಯೋ ಕೊನೆವರೆಗೂ ನೋಡಿ. ಗುರು, ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಜನ ಕಿಪ್ಪಿ ಕೀರ್ತಿ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀರಾ. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಖುಷಿಯಾಗುತ್ತೆ, ಒಂದು ಹೆಣ್ಣಿನ ರಕ್ಷಣೆ ಮಾಡ್ತಾ ಇದ್ದೀರಾ ಅಂತ. ನಿಮಗೆಲ್ಲ ಒಂದು ಪ್ರಶ್ನೆ ಏನಂದರೆ, ಕಿಪ್ಪಿ ಕೀರ್ತಿ ಮಾಡಿರೋ ಥರ ಬೇರೆ ಯಾವುದಾದ್ರೂ ಹುಡುಗಿ ಒಬ್ಬನ ಬೇಬಿ ಅಂದ್ಕೊಂಡು, ಒಬ್ಬನ ಡಾರ್ಲಿಂಗ್ ಅಂದ್ಕೊಂಡು, ಒಬ್ಬನ ಚಿನ್ನಿ ಅಂದ್ಕೊಂಡು ಓಡಾಡಿದ್ರೆ ಆಗ ನೀವು ಸಪೋರ್ಟ್ ಮಾಡ್ತಾ ಇದ್ರಾ ಅಂತ ಬೈತಾ ಇದ್ರಿ ಅಲ್ವಾ? ಮತ್ತೆ ಕಿಪ್ಪಿ ಕೀರ್ತಿನ ಯಾಕೆ ಹೈಲೈಟ್ ಮಾಡ್ತಾ ಇದ್ದೀರಾ ಗೊತ್ತಾಗ್ತಾ ಇಲ್ಲ. ಕಿಪ್ಪಿಗೆ ಅವ್ರ ಜೊತೆ ಕುಡಿಯುವಾಗ, ಕುಣಿಯುವಾಗ, ರೀಲ್ಸ್ ಮಾಡುವಾಗ ಅಪ್ಪ ಅಮ್ಮ ನೆನಪಾಗಿಲ್ಲ. ಮನೆ ಹತ್ರ ಬಂದು ಜಗಳ ಮಾಡ್ತೀನಿ ಅಂದಾಗ ಕಿಪ್ಪಿಗೆ ಅಪ್ಪ ಅಮ್ಮ ನೆನಪಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ರೈಸ್ ಮಾಡಿರೋದು. ಗೊತ್ತಿದ್ದಿಲ್ಲ ಇವನು ಈ ತರ ಅಂತ. ನನಗೆ ಈ ತರ ಅಂತ ನನಗೆ ಗೊತ್ತಿದ್ದಿದ್ರೆ ಅವನ್ನ ಹತ್ರನೂ ಸೇರ್ಸ್ಕೊಂತಿದ್ದಿಲ್ಲ, ನಾನು ಸಿಂಗಲ್ ಆಗೇ ಇರ್ತಿದ್ದೆ. ಅವನ ಹತ್ರ ಬಂದಿದ್ಕೆ ನೀನ್ ಸಿಂಗಲ್ ಇಂದ ಮಿಂಗಲ್ ಆಗೋದಾ? ಹಾಗಾದ್ರೆ ನೀನ್ ಮುತ್ತುನ್ ಲವ್ ಮಾಡ್ತಾ ಇದ್ದ ಇಲ್ಲ ದಚ್ಚುನ್ ಲವ್ ಮಾಡ್ತಾ ಇದ್ದ? ಈ ಮುತ್ತು ದರ್ಶನ್ ಅಂತ ಈ ಹೆಸರುಗಳಿದೆಯಲ್ಲ, ಟ್ರೋಲರ್ಸ್ ತಗೊಂಡು ಕಿಪ್ಪಿದು ಅವ್ರದ್ದು ಜೊತೆಗಿರೋ ವಿಡಿಯೋಸ್ ಇದೆಯಲ್ಲ, ಅದೆಲ್ಲ ದಯವಿಟ್ಟು ಡಿಲೀಟ್ ಮಾಡ್ಬಿಡಿ. ಅದು ಒಂದು ಪಾಸ್ಟ್ ಇರೋದನ್ನ ಕಿಪ್ಪಿ ಮರ್ತ್ಬಿಟ್ಟು ಇದು ಹೊಸ ಲೈಫ್ ಸ್ಟಾರ್ಟ್ ಮಾಡ್ಲಿ. ಅಲ್ಲ ಗುರು, ಮೊನ್ನೆ ತಾನೆ ಅಂತ ವಿಡಿಯೋ ಮಾಡಿದ್ ಒಡೆ ಮುಖದ ಸೆಡೆ ನನ್ ಮಗ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಂದ್ಮೇಲೆ ಕಿಪ್ಪಿ ಹೊಸ ಲೈಫ್ ಶುರು ಮಾಡ್ಲಿ ಅಂತ ಯಾಮಾರಿಸ್ತಾವ್ನೆ. ನಾವು ಅಡ್ವೈಸ್ ಕೊಡ್ತೀವಿ, ಹಿಂಗ್ ಮಾಡಿ ಅಂತ. ಅಡ್ವೈಸ್ ಕೊಡ್ತೀಯ? ಮೂರ್ ಮುಕ್ಲಿ ಆಟ ಬಿಟ್ಟು ಮನೇಲಿ ಇರೋ ಅಂತ ಅಡ್ವೈಸ್ ಕೊಡಪ್ಪ. ಅವಾಗಾದ್ರೂ ನಮ್ ಜನ ಒಂಚೂರು ನೆಮ್ಮದಿಯಾಗಿರ್ಲಿ. ಕಿಪ್ಪಿಗೋಸ್ಕರ ನಾನಿದ್ದೀನಿ, ಗಂಗಕ್ಕ ಇದಾರೆ, ರೇಷ್ಮಕ್ಕ ಇದಾರೆ, ನಾವು ಅಡ್ವೈಸ್ ಕೊಡ್ತೀವಿ. ನೀವೆಲ್ಲ ಮಹಾತ್ಮ ಗಾಂಧೀಜಿ ಮೊಮ್ಮಕ್ಕಳು ಅಡ್ವೈಸ್ ಕೊಡಕ್ಕೆ, ನೀವೇ ದೊಡ್ಡ ಸೈಕೋ ನನ್ನ ಮಕ್ಕಳು, ನೀವೇನು ಅಡ್ವೈಸ್ ಕೊಡ್ತೀರಾ? ಹಂಗೂ ಅಡ್ವೈಸ್ ಕೊಡಂಗಿದ್ರೆ ಇಂಥ ಚಂಗ್ಲಾಟ ಎಲ್ಲ ಬಿಟ್ಟು ಮನೆಗೆ ಮಗಳಾಗಿರಕ್ಕೆ ಹೇಳು. ಇಲ್ಲ ಅಂದ್ರೆ ಮುಂದೆ ಒಂದಿನ ಜನ ಮೆಟ್ನಲ್ಲಿ ಹೊಡೆದ್ರು ಹೊಡಿತಾರೆ, ಹೇಳಕ್ಕಾಗಲ್ಲ. ಇದು ನಮ್ಗೇನ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ಸಿಲ್ಲ. ಸುಮ್ನೆ ನೋಡಿ ಒಂದು ಫಾರ್ಮ್ ಇಟ್ಕೊಂಡು ಓಡಾಡ್ತಾ ಇದೀನಿ. ಅವರು ಮಾಡ್ಸಿದ್ರು, ನಾವು ಕಂಪ್ಲೇಂಟ್ ಕೊಟ್ಟಿದ್ದು ಅಷ್ಟೇ. ಅದ್ರಲ್ಲಿ ಏನಿದೆ ಹೇಳಿ, ಒಂದು ಸ್ವಲ್ಪ ಡೀಟೇಲ್ಸ್ ಹೇಳಿ. ಕನ್ನಡ ಅಷ್ಟಾಗಿ ಓದಕ್ ಬರಲ್ಲ, ನೀವೇ ಓದಿ. ನೋಡ್ರಪ್ಪ, ಕ್ರಶ್ ಅಂತಾನೆ ಫೇಮಸ್ ಆಗಿ ಬ್ರಷ್ ಮಾಡ್ದಿರೋ ಇವನ್ಗೆ ಕನ್ನಡ ಓದಕ್ಕೆ ಬರಲ್ವಂತೆ. ಕನ್ನಡನೇ ಓದಕ್ಕೆ ಬರದೆ ಇರೋ ಈ ಒಡೆ ಮುಖದ ಸೆಡೆನ ನಮ್ ಜನ ಕ್ರಶ್ ಅಂತ ಹೇಳಿ ಬೆಳೆಸ್ತಾ ಇದ್ದಾರೆ. ಸೆಪ್ಟೆಂಬರ್ 20ರಂದು ವಿಡಿಯೋ ಮಾಡಿ ನನ್ನ ಮಾನ ತೆಗೆದಿದ್ದಾರೆ. ಒಬ್ಬರಿಗೊಬ್ಬರು ಅವರ ಜೊತೆ ರಿಲೀಸ್ ಮಾಡಿಲ್ಲ ಎಂಬ ಕಾರಣಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಮಾನಹಾನಿ ಮಾಡಿದ್ದಾರೆ. ಅಲ್ಲ ಗುರು, 3 ಅಡಿ ಇರೋ ಕಿಪ್ಪಿ ಮುಕ್ಲರಿಯಂಗ್ ಕುಡಿದು ಡ್ಯಾನ್ಸ್ ಮಾಡಿದ್ರೆ ಅದನ್ನ ವಿಡಿಯೋ ಮಾಡಿ ಮಾನಹಾನಿ ಮಾಡ್ದಲೆ ಸನ್ಮಾನನ ಮಾಡ್ತಾರೆ. ಗುರು, ಯಾರನ್ನು ಹಾಳು ಮಾಡಲ್ಲ. ಹಂಗೋ ಹಾಳಾಗಿ ಹೋಗ್ತಾ ಇದೀವಿ ಅಂದ್ರೆ ಅದು ನಮ್ಮ ದುರಾಂಕಾರದಿಂದ ಮಾತ್ರ. ಇಂಥವ್ರನ್ನೆಲ್ಲ ಇಲ್ಲಿಗೆ ಕೈ ಬಿಡಿ. ಇಂಥವ್ರಿಂದ ನಾವು ಕಲಿಯೋಂಥದ್ದು ಏನೂ ಇಲ್ಲ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇದರಿಂದ ನಾವು ಕಲಿಯೋಂಥದ್ದು ಏನೂ ಇಲ್ಲ. ನಾನು ನಿಮ್ಗೆ ಇದರಿಂದ ಏನು ಮೆಸೇಜ್ ಕೊಡೋದಕ್ಕಾಗೋದಿಲ್ಲ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅನ್ನೋದು ಕಮೆಂಟ್ನಲ್ಲಿ ತಿಳಿಸಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಗ್ತಾ ಇರಿ.